ನಮಸ್ಕಾರ. ಮೈಸೂರು ಜಿಲ್ಲೆ, ಮೈಸೂರು ತಾಲೂಕು ಜಿಲ್ಲಾ ಪಂಚಾಯತ್ ವತಿಯಿಂದ ತೋಟಗಾರಿಕೆ ಇಲಾಖೆ ವತಿಯಿಂದ ಸಬ್ಸಿಡಿ ಮುಖಾಂತರ, ಸಬ್ಸಿಡಿ ಅಂದರೆ 4,000 ಪೆಟ್ಟಿಗೆ ಜೇನು ಪೆಟ್ಟಿಗೆ, ಜೇನು ಕುಟುಂಬ ಜೇನು ಸ್ಟ್ಯಾಂಡಿಂದ 4,000 ರೂಪಾಯಿ ಆಗುತ್ತೆ. ಸಬ್ಸಿಡಿ ಮುಖಾಂತರ ಅದು 75% ಗೌರ್ಮೆಂಟಿಂದ ಸಬ್ಸಿಡಿ ಕೊಡುತ್ತೆ. ಇನ್ನು 25% ರೈತರು ವಂತಿಕೆ ಇರ್ತದೆ, ರೈತರು ಕಟ್ಟಬೇಕಾಗುತ್ತೆ. ಅಷ್ಟು ಕೊಟ್ಟು ಇವತ್ತು ರೈತರಿಗೆ ಬಾಕ್ಸ್ ವಿತರಣೆ ಮಾಡಿದ್ದೀವಿ ನಾವು. ಏಕೆಂದರೆ ರೈತರಿಗೆ ಉಪಯೋಗ ಆಗಲಿ ಅಂತ, ಪರಾಗಸ್ಪರ್ಶಕ್ಕೆ ಇಳುವರಿ ಜಾಸ್ತಿ ಆಗಲಿ ಅಂತ ಬಾಕ್ಸ್ನ ಇವತ್ತು ವಿತರಣೆ ಮಾಡಿದ್ವಿ. ಜೇನು ಹೆಂಗೆ ಸಾಕಬೇಕು, ಯಾವ ಥರ ನೋಡ್ಕೋಬೇಕು, ಮತ್ತು ಅದನ್ನ ರೈತರಿಗೆ ಒಂದು ಸ್ವಲ್ಪ ಹೇಳ್ಕೊಟ್ಟು ಬಾಕ್ಸನ್ನು ವಿತರಣೆ ಮಾಡಿದ್ವಿ. ಇದು ಸಂಸಾರ ಕೊಡ, ಇದು ಅದು ಜೇನುತುಪ್ಪದ ಕೊಡ, ಅದು ಆಯಿತಾ. ಇದು ಬಂದು ಮೇಲ್ಮೂತ್ರ. ಇಷ್ಟು ಒಂದು ಬಾಕ್ಸು ಆಯಿತಾ. ಇದ್ರೊಳಗಡೆ ನಾವು ಜೇನು ಸಾಕೋದು. ಇದ್ರೊಳಗೆ ಜೇನು ಸಾಕೋದು ಅಂದರೆ ಇದು ಕತ್ಲೆ ಇರೋದ್ರಿಂದ ಜೇನು ಸಾಕೋಕ್ಕೆ ಉತ್ತಮ ಅಂತ ಹೇಳ್ತೀವಿ. ಕತ್ಲೆಯಲ್ಲಿ ಯಾಕೆ ಸಾಕೋದು ಅಂದರೆ ಇದು ತುಡುವೆ ಬಂದು ಕತ್ಲೆಯಲ್ಲಿ ವಾಸ ಮಾಡೋದು. ಈಗ ನೀವು ಜೇನಲ್ಲಿ 4 ವಿಧ, ಜೇನಲ್ಲಿ 4 ವಿಧ ಅಂದರೆ ಒಂದು ಹೆಜ್ಜೇನು ಬರುತ್ತೆ, ನೆಕ್ಸ್ಟ್ ಕೋಲ್ ಜೇನು ಬರುತ್ತೆ, ತುಡುವೆ ಬರುತ್ತೆ, ಮತ್ತು ಮುಜಂಟಿ ಬರುತ್ತೆ. ಮುಜಂಟಿ ಜೇನು ನೀವು ಎಲ್ಲಿ ನೋಡಬೇಕು ಅಂದರೆ ಎಲ್ಲರೂ ಮೀಟ್ರ್ ಬೋರ್ಡು ಅಥವಾ ಗೋಡೆಯಲ್ಲಿ ಸ್ವಲ್ಪ ಇದಾಗಿರ್ತಲ್ಲ ಬಿಡ್ತಾರೆ, ಅದು ಮುಜಂಟಿ ಜೇನು. ಅದು ಕೂಡ ಕತ್ಲೆಯಲ್ಲಿ ವಾಸ ಮಾಡೋದು, ನಾವು ಸಾಕೋ ಜೇನು ಅದು. ಇದು ಕೂಡ ತುಡುವೆ ಜೇನು. ಕತ್ಲೆರೋ ಪೊಟ್ಟೆಗಳಲ್ಲಿ ನೀವು ನೋಡಿರ್ತೀರ, ಪೊಟ್ಟೆಗಳಲ್ಲಿ ಅದೇ ಅದು ಸಾಕೋ ಜೇನು, ಇದು ಸಾಕೋ ಜೇನು. ಅದರಿಂದ ಕತ್ಲೆಯಲ್ಲಿ ವಾಸ ಮಾಡ್ತಲ್ಲ, ಕತ್ಲಲ್ಲಿ ಇದು ಮಾಡಿ ಸಾಕಿ ಅಂತ ತೊಗೊಂಬಂತ ಇದು ಮಾಡಿದ್ದಾರೆ ಆಯಿತಾ. ಇದು ತೆಗಿಬೇಕಾರೆ ಇದರಲ್ಲಿ ಟ್ಯಾಪ್ ಮಾಡಬೇಕು. ಇದು ನಾವು ಮನೆಗೆ ಹೋಗಿ ಬಾಕಿ ಕೊಡ್ತೀವಲ್ಲ, ಸೇಮ್ ಮಾತ್ರ ಟ್ಯಾಪ್ ಮಾಡಬೇಕು. ಯಾರೋ ಗೊತ್ತಿರೋದು ಬಂದಿದ್ದಾರೆ ಅಂತ. ಆಮೇಲೆ ನಿಧಾನಕ್ಕೆ ಓಪನ್ ಮಾಡಿ ಆಯ್ತಾ. ನೋಡಿ ಇದರೆಲ್ಲ ಜೇನುತುಪ್ಪ ಇದೆ ನೋಡಿ. ಇದು 8 ಫ್ರೇಮ್ ಬರುತ್ತೆ ಒಳಗಡೆ. ISI A ಬಾಕ್ಸು 8 ಫ್ರೇಮ್ ಬರುತ್ತೆ ಆಯ್ತಾ. ಇದು ಸ್ವಲ್ಪ ಇದಕ್ಕೆ ಮುಖಪರ್ದೆ ಇದೆ, ಮೋಕರ್ ಇದೆ, ಅದರಿಂದ ಇದು ಕೂಡ ಸಪೋರ್ಟ್ ಆಗುತ್ತೆ ಆಯಿತಾ. ಅದು ಇಲಾಖೆ ಇದಕ್ಕೆ ಬರಲ್ಲ ಆಯಿತಾ. ನಾನು ಹೊಗೆ ಕೊಡ್ತಾರ ಇದು ಮಾಡ್ತಾರ ನಾರ್ಮಲ್ ತೆಗಿತಿದ್ದೀನಿ. ಅದರಿಂದ ನನಗೆ ಇನ್ನೂ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡಿಲ್ಲ. ನಾನೇನಾದ್ರು ತೊಂದರೆ ಕೊಟ್ಟೆ ಅಂದರೆ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡುತ್ತೆ. ರಾಣಿನ ಹೆಂಗ್ ಕಂಡಿಡೋದು, ಏನಿರುತ್ತೆ ಅಂತ? ದಪ್ಪ ಮತ್ತೆ ಉದ್ದ ಬರುತ್ತೆ. ಇಲ್ಲಿ ಏನು ನೊಣ ಇದೆ ಇದಕ್ಕಿಂತ ದಪ್ಪ ಮತ್ತೆ ಉದ್ದ ಬರುತ್ತೆ. ಒಂದ್ ಗೂಡಲ್ಲಿ ಒಂದೇ ಇರೋದು, ಒಂದು ಕೂಡ ಒಂದೇ ಇರೋದು. ರಾಣಿ ಇಲ್ಲ ಅಂದ್ರೆ ಹೋಯ್ತು. ಇದು ಗಂಡು ನೊಣ. ಇದು ನೊಣ ಇಟ್ಕೊಳ್ಳೋದಪ್ಪ. ರಾಣಿ ಇಲ್ಲೇ ನೋಡಿ ಸರ್, ಇದು ರಾಣಿ ಇಲ್ಲಿ ಮೇಡಮ್ ತೋರ್ಸೋದಲ್ಲ, ಅದು ಗಂಡು ನೊಣ. ಇನ್ನು ಅದು ಬಿಟ್ರೆ ಇವೆಲ್ಲ ಸೈನಿಕ ಇವು. ಅಲ್ಲ, ರಾಣಿ ಮೊಟ್ಟೆ ಹಾಕುತ್ತೆ? ಹೌದು, ರಾಣಿನೇ ಮೊಟ್ಟೆ ಹಾಕೋದು. ಮೊಟ್ಟೆ ಇಕ್ಕದೆ ರಾಣಿ, ವರ್ಕರ್ ಮೊಟ್ಟೆ ಇಕ್ಕಲ್ಲ. ರಾಣಿ ಇಲ್ದ ಹೋದಾಗ ಅವೇನಾಗುತ್ತೆ, ರಾಣಿನೇ ಉತ್ಪತ್ತಿ ಆಗಿಲ್ಲ ಅಂದಾಗ ಈ ವರ್ಕರ್ ಅವಲ್ಲ ಇವು ಅಂಡಾಶಯ ಬೆಳೆಸ್ಕೊತೆ. ಒಂದಕ್ಕಿಂತ ಜಾಸ್ತಿ ಇರಲ್ಲ ಅವು ರಾಣಿ. ಇಲ್ಲ, ಒಂದಕ್ಕಿಂತ ಜಾಸ್ತಿ ಇರಲ್ಲ, ಒಂದಕ್ಕೊಂದೇ. ನೋಡಿ ಮೇಡಮ್, ಆರಾಮಾಗಿ ಎತ್ಕೊಳ್ಳೋದು. ಇದು ಫುಲ್ಲು ಹನಿ. ಇಲ್ಲಿ ಎಷ್ಟಿದೆ ಇಷ್ಟು ಕೂಡ ಹನಿ ಇದೆ. ಇಲ್ಲಿ ಪರಾಗ ಇದೆ, ಇದು ಪರಾಗ, ಇದು ಪರಾಗ. ಮರಿಗಳ ಪರಾಗ ಅರ್ಥ. ಇದು 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 ಕಾಣಿಸುತ್ತೆ ನೋಡಿ, ಇದು ಹನಿ, ಇದು ಹನಿ. ಇದು ಬೇಕಾದ್ರೆ ಇದು ತೆಂಗಿನ ಮರ ಅಥವಾ ಹೂವಲ್ಲಿ ಸಿಗುತ್ತಲ್ಲ ಧೂಳಿನಂಥ ಪದಾರ್ಥ, ಅದು ಪರಾಗ. ಈಗ ನಾವು ನಿಮಗೆ ಹೂವಲ್ಲಿ 2 ಥರ ಸಿಗುತ್ತೆ. ಒಂದು ಪರಾಗ, ಒಂದು ಪುಷ್ಪರಸ ಅಂತ ಹೇಳ್ತೀವಿ. ಅಂದರೆ ಪೋಲನ್ ನೆಟ್ಟರ್ ಅಂತ ಹೇಳ್ತೀವಿ. ಅರ್ಥ. ಅವೆರಡರಿಂದ ಹೂವಿಂದನೇ ಕರೆಕ್ಟ್ ಮಾಡ್ಕೊಬರೋದು. ಇಷ್ಟು ಸೀಲಾಗಿದೆಯಲ್ಲ, ಇದು ಪ್ಯೂರ್ ಹನಿ. ಅದೇ ಸೀಲಾಗಿಲ್ಲ ಅಂದ್ರೆ ಪ್ಯೂರ್ ಅಲ್ಲ. ಇಷ್ಟು ಸೀಲಾಗಿದೆಯಲ್ಲ, ಇದು ಪ್ಯೂರ್ ಹನಿ. ಇದು ಆಯ್ತಾ. ಆಕ್ಚುಲಿ ಸೀಲ್ ಆಗಿಲ್ಲ ಅಂದ್ರೆ ಈ ತರ ವೈಟ್ ಇದೆಯಲ್ಲ, ಸೀಲ್ ಆಗಿಲ್ಲ ಅಂದ್ರೆ ಏನಕ್ಕೆ ಪ್ಯೂರ್ ಇಲ್ಲ? ಪ್ಯೂರ್ ಇಲ್ಲ ಅಂದ್ರೆ ಅದ್ರಲ್ಲಿ ಇನ್ನೂ ನೀರಿನಂಶ ಇರ್ತದೆ. ಹಳಿ ಇರೋದು ಮೇಗಡೆ ಹನಿ ಇದೆ, ಮಧ್ಯೆ ಪರಾಗ ಬರುತ್ತೆ. ಇದು ಹುಳ ಮೊಟ್ಟೆ ಬರುತ್ತೆ. ನೀವು ಇಲ್ಲಿ ಸೂಜಿ ನೋಡ್ಬೋದು, ಇಲ್ಲಿ ನೋಡಿ ಎತ್ತು ಕಾಣಿಸುತ್ತೆ ಬೆಳ್ಳಿ ಇರೋದು. ಅದು ಯಾವುದು ಅಂದ್ರೆ ಅದು ಕೋಸಾವಸ್ಥೆ, ಹುಳದ ಅವಸ್ಥೆ, ಕೋಸಾವಸ್ಥೆ ಇಲ್ಲಿರೋದು. ಇದು ನೊಣದ ಅವಸ್ಥೆ, ಇದು ಸೀಲ್ ಆಗಿರೋದು. ಇದು ಇಲ್ಲಿ ಒಳಗಡೆ ಸೂಜಿ ಹೆಂಗೆ ಕಾಣಿಸುತ್ತೆ, ನೀವು ಗಮನಿಸಿ ಬೇಕಾರೆ ಅದು
ಮೊಟ್ಟೆ ವ್ಯವಸ್ಥೆ. ಮತ್ತು ರಾಣಿ ತಡೆ ಗೇಟಲ್ಲಿ ಫುಲ್ ಇಲ್ಲಿ ಮೇಲ್ಕಂಟ ಬರೋದು. ಈಗ ಆ ಥರ ಕೊಟ್ಟಿದ್ದಾರೆ. ಏನು ಮಾಡಿದರೆ ಇದು ಮೇಲಕ್ಕೆ ಅಗಲ ಕೊಟ್ಟಿದ್ದಾರೆ, ಕೆಳಕ್ಕೆ ಚಿಕ್ಕದಾಗಿ ಕೊಟ್ಟಿದ್ದಾರೆ. ಇದನ್ನ ಇಲ್ಲ ಅಲ್ಲಿ ಬಾಳೆ ಎಲೆ ಇದೆ ನೋಡು, ನಾ ಇಟ್ಕೊಂಡಿರ್ತೀನಿ. ಇಲ್ಲಿಗೊಂದು ಕಲ್ಲು ಹಾಕ್ಬಿಟ್ಟು ಇಲ್ಲಿಗೊಂದು ಕಲ್ಲು ಮಡಗಿದ್ರೆ ಅದೇನಾಗುತ್ತೆ ಬಾಳೆ ಎಲೆ ನೋಡಿ, ಮಡಗ್ಬಿಟ್ಟು ಮುಚ್ಚುತ್ತೀನಿ. ಅಲ್ಲ ಅವ್ನಿಗೆ ತಗೊಂಡೋಗ್ಬೇಕು, ನೀಟಾಗಿ ತಗೊಂಡೋಗ್ಬೇಕು. ಇನ್ನು ಅದು ಕವರ್ ಎಲ್ಲಿ ಇದೆ ನೋಡಿ. ಈಗ ಇದು ರಾಣಿ ಮಾತ್ರ ಹೋಗಲ್ಲ, ಒಳ್ಳೆ ಕವರ್ ನೋಡಿ ತಗೋಬೇಕು. ವರ್ಕರ್ ಹೋಗುತ್ತೆ. ಅದು ನೋಡಬೇಕು ಅಂದರೆ ಇದನ್ನ ಮುಚ್ಚುತ್ತೀನಿ. ಈಗ ನಾನು ಇದು ಎಲ್ಲಿ ಇಡೋದು? ಅವ್ರಿಗೆ ಒಳಗೆ ಹೋಗೋದನ್ನ ತೋರಿಸ್ಕೊಡ್ತೀನಿ. ಇದನ್ನ ಮುಚ್ಚಿದ್ದೀನಿ ಈಗ ನಾನು. ನೋಡಿ ನೋಡ, ಇಲ್ಲೇ ಹೋಗ್ಬೇಕು, ಇಲ್ಲೇ ಬರ್ಬೇಕು. ಇದೆ ಈಗ ಅಕಸ್ಮಾತ್ ಇದು ಉಲ್ಟಾ ಆಗ್ಬಿಟ್ರೆ ಏನು ಮಾಡ್ಬೇಕು ಇದು? ಉಲ್ಟಾ ಆದ್ರದು ನೋಡುವೆ ಆಚೆ ಬರಲ್ಲ. ನಿಮ್ದು ಹಂಗೆ ಆಗ್ಬಿಡ್ತಾ ಇನ್ನು ನೋಡಿ. ಅದು ಮೊನ್ನೆಗೆ ತಗೊಂಡೋಗಿರೋ ಹುಳಗಳನ್ನ ಆರಿಸ್ಬಿಟ್ಟಕ್ಕೆ ತಗೊಳ್ಳಿ. ಇವನ್ ಕೈಯಿಂದ ತಗೊಂಡು ಒಂದು ಇಡಿ ನೋಡಿದ್ರ, ಅದೇ ರಾಣಿ ಬರಲ್ಲ, ವರ್ಕರು. ಆಯ್ತಾ? ಮತ್ತು ರಾಣಿ ತಡೆ ಗೇಟಲ್ಲಿ ಫುಲ್ ಇಲ್ಲಿ ಮೇಲ್ಕಂಟ ಬರೋದು. ಈಗ ಆ ಥರ ಕೊಟ್ಟಿದ್ದಾರೆ. ಏನು ಮಾಡಿದರೆ ಇದು ಮೇಲಕ್ಕೆ ಅಗಲ ಕೊಟ್ಟಿದ್ದಾರೆ, ಕೆಳಕ್ಕೆ ಚಿಕ್ಕದಾಗಿ ಕೊಟ್ಟಿದ್ದಾರೆ. ಇದನ್ನ ಇಲ್ಲ ಅಲ್ಲಿ ಬಾಳೆ ಎಲೆ ಇದೆ ನೋಡು, ನಾ ಇಟ್ಕೊಂಡಿರ್ತೀನಿ. ಇಲ್ಲಿಗೊಂದು ಕಲ್ಲು ಹಾಕ್ಬಿಟ್ಟು ಇಲ್ಲಿಗೊಂದು ಕಲ್ಲು ಮಡಗಿದ್ರೆ ಅದೇನಾಗುತ್ತೆ ಬಾಳೆ ಎಲೆ ನೋಡಿ, ಮಡಗ್ಬಿಟ್ಟು ಮುಚ್ಚುತ್ತೀನಿ. ಅಲ್ಲ ಅವ್ನಿಗೆ ತಗೊಂಡೋಗ್ಬೇಕು, ನೀಟಾಗಿ ತಗೊಂಡೋಗ್ಬೇಕು. ಇನ್ನು ಅದು ಕವರ್ ಎಲ್ಲಿ ಇದೆ ನೋಡಿ. ಈಗ ಇದು ರಾಣಿ ಮಾತ್ರ ಹೋಗಲ್ಲ, ಒಳ್ಳೆ ಕವರ್ ನೋಡಿ ತಗೋಬೇಕು. ವರ್ಕರ್ ಹೋಗುತ್ತೆ. ಅದು ನೋಡಬೇಕು ಅಂದರೆ ಇದನ್ನ ಮುಚ್ಚುತ್ತೀನಿ ಈಗ ನಾನು. ಇದು ಎಲ್ಲಿ ಇಡೋದು? ಅವ್ರಿಗೆ ಒಳಗೆ ಹೋಗೋದನ್ನ ತೋರಿಸ್ಕೊಡ್ತೀನಿ. ಇದನ್ನ ಮುಚ್ಚಿದ್ದೀನಿ ಈಗ ನಾನು. ನೋಡಿ ನೋಡ, ಇಲ್ಲೇ ಹೋಗ್ಬೇಕು, ಇಲ್ಲೇ ಬರ್ಬೇಕು. ಇದೆ ಈಗ ಅಕಸ್ಮಾತ್ ಇದು ಉಲ್ಟಾ ಆಗ್ಬಿಟ್ರೆ ಏನು ಮಾಡ್ಬೇಕು ಇದು? ಉಲ್ಟಾ ಆದ್ರದು ನೋಡುವೆ ಆಚೆ ಬರಲ್ಲ. ನಿಮ್ದು ಹಂಗೆ ಆಗ್ಬಿಡ್ತಾ ಇನ್ನು ನೋಡಿ. ಅದು ಮೊನ್ನೆಗೆ ತಗೊಂಡೋಗಿರೋ ಹುಳಗಳನ್ನ ಆರಿಸ್ಬಿಟ್ಟಕ್ಕೆ ತಗೊಳ್ಳಿ. ಇವನ್ ಕೈಯಿಂದ ತಗೊಂಡು ಒಂದು ಇಡಿ ನೋಡಿದ್ರ, ಅದೇ ರಾಣಿ ಬರಲ್ಲ, ವರ್ಕರು. ಆಯ್ತಾ? ಬಸ್ ಅದೊಂದು ಇತ್ತು.